ಆಕ್ಚುಲಿ ಏನಾಗಿದೆ ಸರ್ ಕಾಲ್ಗೆ? ಏನಾಗಿತ್ತು ಆರೋಗ್ಯದಲ್ಲಿ? ಎಷ್ಟು ದಿನ ಆಯ್ತು ಅಂತ? ಅಲ್ಲ, ನನಗೆ ಶುಗರ್ ಬಂದದ್ದು 30 ವರ್ಷ ಆಗಿದೆ. ಬಟ್ ತುಂಬ 35 ವರ್ಷದಿಂದ ಕಾಪಾಡ್ಕೊಂಡು ಬಂದೆ. ಮೊನ್ನೆ ಅಂದರೆ ಯಾವುದೋ ಒಂದು ಶೋಗೆ ಹೋಗಿ ಬರುವಾಗ ಇವಾಗಲೂ ಶೂಸ್ ಬಿಚ್ಚಲ್ಲ, ಏನು ಬಿಚ್ಚಲ್ಲ, ಹುಷಾರಾಗಿದ್ದೆ. ಬೈ ಬೈ ಮಿಸ್ಟೇಕ್ ಗಾಡಿಯಲ್ಲಿ ಕೂತ್ಕೊಳ್ಳುವಾಗ ಶೂಸ್ ಬಿಚ್ಚಿಬಿಟ್ಟು ಕೂತ್ಕೊಂಡೆ ಒಂದು ಕಂಬಿ ಚಚ್ಕೊಳ್ತು. ಅದು ಇನ್ಫೆಕ್ಷನ್ ಆಗಿ ಇಲ್ಲಿವರೆಗೆ ಕೇರ್ ಮಾಡಿಲ್ಲ. ಅಂದರೆ ಬ್ಯುಸಿ ಶೆಡ್ಯೂಲಲ್ಲೇ ಇದನ್ನು ಕೇರ್ ಮಾಡಲಿಲ್ಲ. ತಪ್ಪು ನಂದು, ಬೇರೆಯವ್ರ ಮೇಲೆ ಹೇಳೋದು ತಪ್ಪದು. ಹ್ಯಾಬಿಟ್ಸ್, ಬ್ಯಾಡ್ ಹ್ಯಾಬಿಟ್ಸ್ ಅದೆಲ್ಲ ಇಲ್ಲ. ನಾನು ಸರಿಗೆ ನೋಡ್ಕೊಂಡಿಲ್ಲ. ಈ ಕಡೆ ಸರಿಗಮಪ ಶೂಟಿಂಗ್ ಇಲ್ಲ, ಆ್ಯಕ್ಟಿಂಗು, ಅದು ಇದು, ಮತ್ತು ಔಟ್ ಆಫ್ ಸ್ಟೇಷನ್ ಸುತ್ತೋದು. ಮತ್ತು ಇನ್ನೊಂದು ಏನಂದರೆ IPL ಸ್ಟಾರ್ಟ್ ಆಗಿತ್ತು. IPL ಅಲ್ಲಿ ಮಳೆಲೆಲ್ಲ ನೆನೆದ್ಬಿಟ್ಟೆ. ಸೊ ಅದು ಇನ್ಫೆಕ್ಷನ್ ಆಗಿ ಮಂಡಿವರೆಗೂ ತೆಗ್ದಿದ್ದೆ. ಈಗೆಲ್ಲ ಆರ್ಟಿಫಿಷಿಯಲ್ ಕಾಲು ಹಾಕೊಳ್ತೀನಿ, ಬರ್ತಾ ಇದ್ದೀನಿ. ಈಗ ಮತ್ತೆ ಶೂ ಮಾಡ್ತಾ ಇದ್ದೀನಿ. IPL ಅಲ್ಲೆಲ್ಲ ಮತ್ತೆ ರಾಜಿಸ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ನಿಮ್ಮ ಮಾತಿನ ಮೂಲಕ ಆ ಜೋಶ್ ಅಂತ ಎದ್ದು ಕಾಣಿಸ್ತಿದೆ. ಬಿಕಾಸ್ ಮುಂದಿನ ತರ ನಡೆಯೋದಕ್ಕಾಗಲ್ಲ. ಬಿಕಾಸ್ ಆ ಒಂದು ಕೊರಗಿದ್ದೇ ಇರುತ್ತೆ. ಬಿಕಾಸ್ ಎಲ್ಲೋ ಒಂದ್ ಕಡೆ ನಾವು ಶೋಸ್ ಅಂತ ಹೇಳ್ಬಿಟ್ಟು ನಮ್ಮ ಜೀವನವನ್ನ ನೋಡ್ಕೊಳ್ಳುವಂತಹ ಒಂದು ಬರದಲ್ಲಿ ನಮ್ಮ ಆರೋಗ್ಯನ ಎಲ್ಲೋ ಒಂದ್ ಕಡೆ ಎಡುವುದರ ಅಂತ. ಅಲ್ಲ, ಆರೋಗ್ಯ ಬಗ್ಗೆ ಇಲ್ಲ, ಎಡವಿಲ್ಲ ಅಂದರೆ ಮಿಸ್ಟೇಕ್. ನಾನು ಶೂಸ್ ಹಾಕ್ಲೇ ಇದ್ದಿದ್ದು ಕಂಬಿ ಚುಚ್ಕೊಂಡು, ಅದು ಏನು ಮಾಡೋಕ್ಕಾಗಲ್ಲ. ಆಮೇಲೆ ಅದನ್ನೇ ಕೊರಗ್ತಾ ಕೂತಿದ್ರೆ ನಾನು ಕಲಾವಿದ ಆಗಲ್ಲ. ನಾನು ಹಾಸ್ಪಿಟ್ಲಲ್ಲಿ ಆ್ಯಕ್ಚುಲಿ ಅವ್ರು ಹೇಳಿದ್ದು 6 ತಿಂಗಳು ನಡಿಲೇಬಾರ್ದು ಅಂದರು. 2 ತಿಂಗಳಲ್ಲಿ ನಡೀತಾ ಇದ್ದೀನಿ. ಇದು ಕಾಲು ಆರ್ಟಿಫಿಷಿಯಲ್ ಕಾಲು ಹಾಕ್ಕೊಂಡು 6 ತಿಂಗಳು ಅಂದರು. 1 ತಿಂಗಳಲ್ಲಿ ನಡೀತಾ ಇದ್ದೀನಿ. ಅಂದರೆ ನನ್ನ ಪವರ್, ನನಗೆ ಮೈಂಡ್ ಇರೋದು ಏನಂದರೆ, ಮೇನ್ ಥಿಂಗ್ ಇರೋದು ನಾನು ಪರ್ಫಾರ್ಮ್ ಮಾಡಬೇಕು. ನನಗೋಸ್ಕರ ನನ್ನ ಅಭಿಮಾನಿಗಳಿರೋದು, ಅವ್ರಿಗೆ ನಾನು ಪರ್ಫಾರ್ಮ್ ಮಾಡಬೇಕು. ನೀವು ಕೇಳಿದ್ರಿ ಗ್ಯಾಪ್ ಇತ್ತು ಅಂತ. ಗ್ಯಾಪ್ ಇಲ್ಲ, ಬಿಟ್ಟೇ ಇಲ್ಲ. ಸೊ ನಾನು ಪರ್ಫಾರ್ಮ್ ಮಾಡಬೇಕೆ ನನ್ನ ಮೈಂಡಲ್ಲಿರೋದು. ಡಾಕ್ಟ್ರ್ ಇಲ್ಲ ರೀ, ಈ ಥರ ಇಷ್ಟು ಬೇಗ ಸಾಧ್ಯನೇ ಇಲ್ಲ. ಸೊ ನನ್ನ ಮೈಂಡಲ್ಲಿ ಇರೋದು ಅದೇ ತಾನೆ. ನಾನು ಎದ್ದೇಳಬೇಕು, ನಡಿಬೇಕು, ವರ್ಕ್ ಮಾಡಬೇಕು, ಪರ್ಫಾರ್ಮ್ ಮಾಡಬೇಕು, ಪ್ಲೇ ಮಾಡಬೇಕು. ಅದೇ ನನ್ನ ಉದ್ದೇಶ ಇರೋದ್ರಿಂದ ಇಷ್ಟು ಫಾಸ್ಟಾಗಿ ಬಂದಿದ್ದೀನಿ. ಸೊ ಅದಕ್ಕೆ ನಾನು ಇಷ್ಟು ಫಾಸ್ಟಾಗಿ ಬರಬೇಕಂದ್ರೆ ಎಷ್ಟು ಸುಮಾರು ಜನ ನನ್ನ ಫ್ರೆಂಡ್ಸು, ಅಂದರೆ ನನ್ನ ಕರ್ನಾಟಕ ಫಿಲಮ್ ಮ್ಯೂಸಿಕ್ ಅಸೋಸಿಯೇಷನ್ ಫ್ರೆಂಡ್ಸು, ನನ್ನ ಅಸೋಸಿಯೇಷನ್ಸು, ಮತ್ತು ಜೀ ಕುಟುಂಬ, ಮತ್ತು ಸರಿಗಮಪ ಟೀಮು, ಎಲ್ಲ ಟೀಮೆಲ್ಲ ಸಪೋರ್ಟ್. ಅದಕ್ಕಿಂತ ನನ್ನ ಹೆಂಡ್ತಿ ಪ್ರೇಯರು, ಮೇಯ್ನ್ ನನ್ನ ಹೆಂಡ್ತಿ ಪ್ರೇಯರ್. ಅವ್ರು 3 ಗಂಟೆಗೆ ಪ್ರೇಯರ್ನ 3 ಸಲ ಮಾಡ್ತಾಯಿದ್ರು, 9 ಸಲ ಪ್ರೇಯರ್. ನನ್ನ ಮಗ, ನನ್ನ ಮಗಳು, ನನ್ನ ಅಳಿಯ, ನನ್ನ ಮೊಮ್ಮಗ, ಮತ್ತು ನನ್ನ ಫ್ರೆಂಡ್ಸ್, ಈ ಥರ ಎಲ್ಲರೂ, ಮತ್ತು ಸಿಕ್ಕಾಪಟ್ಟೆ ಎಲ್ಲರೂ ಹೇಳ್ಬೇಕಂದ್ರೆ ತುಂಬ ಜನ ಇದ್ದಾರೆ. ಅಲ್ಲಿ ಇಮ್ಯಾಜಿನ್ ಆಗ್ಬಿಡುತ್ತೆ ಬೇಡಿ. ಸೊ ಇವತ್ತೆದ್ದು ನಡೀತಾ ಇದ್ದೀನಿ. ಮತ್ತೆ ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. 3ನೇ ಮ್ಯಾಚು ಮೊನ್ನೆ IPL. ಇದು ಮುಗಿದ ತಕ್ಷಣ ಮತ್ತೆ ನನಗೆ KCC ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ದೇವ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾನೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.